ಮಸಾಲ ತೆಗೆದು ಕೂಡಲೇ ಲವ ಲವ ಹೊಯ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ಅದಕ್ಕೆ ಬೆಂಕಿ ಹತ್ತು ಬಿಟ್ಟೈತೆ ಅದಕ್ಕೆ. ಅಲ್ಲೇ ಪಪ್ಪ ಏನ್ ಮಾಡಿದ್ರು ಅಷ್ಟೊಂದು ಕೂಡ ಪಪ್ಪ ಮಮ್ಮಿ ಇಬ್ರು ಕೂಡ ಉಸುಕ್ ತಗೊಂಡ್ಬಂದಾರ ಕಸದ ಮರದಾಗ ತುಂಬ್ಕೊಂಡು ಅಂದೈತಿ. ಯಾಕೋ ಸುಟ್ಟಂಗ್ ವಾಸನೆ ಬರಾಕತ್ತ. ನನಗೇನ್ ಅನಸ್ತ ಹಿಂದ್ಗಡೆ ಮನಿ ಕಟ್ಟಾಕತ್ತಾರಲ್ಲ ಅಲ್ಲಿ ಅವ್ರ ಏನ್ರ ಕಸ ಗಿಸ ಹಸ್ತಿರ್ತಾರೆ ಯೂಶ್ವಲಿ. ಇವ್ರು ಹೋಗಿ ಬಾಗ್ಲ ಹಾಕೊಂಡಾರ ಅಂದ್ರೆ ಗೀಸರ್ ಆನ್ ಮಾಡಿ ಬಿಸಿನೀರ್ ಬಿಟ್ಟು ಬಂದೆ. ಗೀಸರ್ ಆನ್ ಮಾಡಿಟ್ಟು ಬಂದ ಇಲ್ಲಿ ಒಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಡ್ದ ಅಂದ್ರೆ ಬಕೆಟ್ ತುಂಬಿದ್ದ. ಅಯ್ಯೋ ಏನ್ ಇನ್ಸಿಡೆನ್ಸ್ ಆತ್ರಪ್ಪ ನಮ್ಮನೆ. ಲಘು ಬಾ ಅಂತ ಹೇಳಿ ಹಾಯ್ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗನ್ನು ಈಗ ಸ್ಟಾರ್ಟ್ ಮಾಡತ್ತೀನಿ. ಟೈಮ್ ನೋಡ್ರಿ 8 ಗಂಟೆ ಆಗೈತಿ. ಅಪ್ಪ ಮಕ್ಕಳು ಇನ್ನೂ ಮಲ್ಕೊಂಡಾರ. ಇವತ್ತರ ಕೆಲಸಗಳು ಭಾಳ ಅಂದ್ರೆ ಭಾಳ ಅದಾವ. ಸ್ವಲ್ಪ ಹೊರಗೆ ಹೋಗೋದನ್ನೈತಿ, ಇವೆಂಟು ಐತಿ. ನಡ್ರಿ ಹಂಗಿತ್ತಂದ್ರೆ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಕೈತಿ ನೋಡೋಣ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಇದು ಇಟ್ಕೊಂಡ್ಬಿಡ್ರಿ ಹೆಂಗ್ ಕಾರ್ಬನ್ ಎಲ್ಲ ತೇಲಾತೈತದ. ಹಾ ಕೆಳಗಿನ ಗ್ಯಾಸ್ ಗೀಸರು ಹಂಗಾಗಿತ್ತು. ಸಾಬಾಸ್. ಮುಂಜಾನೆಯ ಶುಭಾಶಯಗಳು. ನಾನು ತಗೊಂಡೇನ್ರಿ ಗುಡ್ ಮಾರ್ನಿಂಗ್. ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೆ ತಗೊಂಡಿದ್ದೆ ನಾನು. ಹೌದಾ? ಅಯ್ಯೋ ಏನ್ ಇನ್ಸಿಡೆನ್ಸ್ ಆತ್ರಪ್ಪ ನಮ್ಮ ಮನ್ಯಾಗ. ಸಡನ್ ಆಗಿ ಏನ್ ಗೊತ್ತಾಗ್ಲಿಲ್ಲ. ನಾನು ಫಸ್ಟ್ ನೀರು ಬಿಟ್ಟು ಕೆಳಗೆ ಹೋಗಿ ಕೆಲಸ ಮುಗಿಸ್ಕೊಂಬಂದ, ನೀರು ಬಿಟ್ಟು ಹೊರಗಿಂದ ಎಲ್ಲ ಕಸ ಹೊಡೆದ ಜಳಕ ಮಾಡಿ ಬಂದು ನಾನು ಗೀಸರ್ ಆನ್ ಮಾಡಿ ಅಂದ್ರೆ ಬಿಟ್ಟು ಬಂದಿರ್ತೇನೆ. ಗೀಸರ್ ಆನ್ ಇದ್ದಾಗ ಬಾತ್ರೂಮ್ಗೆ ಹೋಗಂಗಿಲ್ಲ ನಾವು, ಯಾಕಂದ್ರೆ ಎಲ್ರ ಶಾಕ್ಗೆ ಹೊಡೆದು ಹಿಡ್ದೈತೆ ಅನ್ನೋ ಇದ್ದಾಗಿಂದನು ಸಹಿತ ನಾವು ಗೀಸರ್ ಆನ್ ಮಾಡಿದ್ರೆ ಬಕೆಟ್ ತುಂಬು ಮಟ್ಟ ಬಾತ್ರೂಮ್ ಕಡೆ ಹೋಗಂಗಿಲ್ಲ. ಬಟನ್ ಆಡಿಸಿನ ಮತ್ತೆ ಬಾತ್ರೂಮ್ಗೆ ಹೋಗಿ ನಳ ಬಂದ್ ಮಾಡ್ತಿದ್ವಿ. ಸೊ ಇದೇ ರುಟೀನ್ ನಮ್ದು ರೂಢಿ ಆಗ್ಬಿಟ್ಟಿತ್ತು. ಅಂದ್ಕೂಡ್ಲೆ ನಾನು ಇವತ್ತು ಏನ್ ಮಾಡಿದ್ನಿ, ಗೀಸರ್ ಆನ್ ಮಾಡಿಟ್ಟು ಬಂದ ಇಲ್ಲಿ ಒಳಗಿಂದ ಎಲ್ಲ ಕೆಲಸ ಮುಗಿಸ್ಕೊಡ್ದ ಅಂದ್ರೆ ಬಕೆಟ್ ತುಂಬಿದ್ದ. ಅದನ್ನ ಬಟನ್ ಆರಿಸಿ ನಾನು ಜಾಗ ಎಲ್ಲ ಮಾಡ್ಕೊಂಡು ಬಂದಿ. ಆಮೇಲೆ ಮತ್ತೆ ಕೆಳಗೆ ಹೋಗಿ ಇನ್ನೊಂದ್ ಸ್ವಲ್ಪ ರೊಟ್ಟಿ ಮಾಡೋದಿತ್ತು ಅಂದ್ಕೂಡ್ಲೆ ಕೆಳಗೆ ಹೋಗಿ ರೊಟ್ಟಿ ಮಾಡಿ ಬಂದು ಅಷ್ಟೊಂದು ಇವರು ಫೋನ್ ಸ್ಪರ್ಶ ಎದ್ದಾಳ ಲಘು ಬಾ ಅಂತ ಹೇಳಿ 8:30 ಆಗಿತ್ತು. ಟೈಮು ಲೇಟ್ ಆಕೈತೆ ಅಂತೇಳಿ ತಡಿಪ ಕಸದ ಗಾಡಿ ಬಂತು, ಬಾಗ್ಲಾಕ್ ಬರ್ತಾನೆ. ಆಮೇಲೆ ನಾ ಫೋನ್ ಹಚ್ಚಿದ್ನಿ, ಲೇಟ್ ಆಕೈತೆ ಸ್ಪರ್ಶಾಗ ಬಾ ಅಂತೇಳಿ ಅಂದ್ಕೂಡ್ಲೆ ನಾ ಬಂದ್ ಏನ್ ಮಾಡಿದ್ನಿ, ಗುಡ್ ಮಾರ್ನಿಂಗ್ ತಗೊಂಡಿ. ಫಸ್ಟ್ ಇನ್ನ ಮಲ್ಕೊಂಡಾರ ಇವ್ರ ಕೆಲಸ ಭಾಳ ಐತಿ ಅಂತ ಗುಡ್ ಮಾರ್ನಿಂಗ್ ತಗೊಂಡು ಏನ್ ಮಾಡಿದ್ನಿ, ಮತ್ತೆ ಅಲ್ಲಿ ಒಳಗೆ ಹೋದ್ನಿ ಆ ಕಡೆ ರೂಮ್ಗೆ. ಇವ್ರು ಅಷ್ಟು ಅನ್ಕೊಡ್ದೆ ಎದ್ದು ಕುಂತಿದ್ರ. ಸ್ಪರ್ಶಾಗ ಎಬ್ಬಿಸಿದ್ನಿ. ಇವ್ರೇನಂದ್ರ ನೀ ಸ್ಪರ್ಶಾಗ ಎಬ್ಬಿಸ ಅಂದ್ರೆ ನಾನು ವಾಶ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅನ್ನತ್ತಿದ್ರೆ ನಾ ನನಗೆ ಗೀಸರ್ ಆನ್ ಮಾಡಿ ಅಂತ ಅಂದಿ. ಯಾಕಂದ್ರೆ ಸ್ಪರ್ಶಾಗ ಈಗ ಡೈಲಿ ರೂಟೀನ್ ಹೆಂಗಾಗೈತಿ, ಎದ್ದು ಕೂಡಲೇ ಬ್ರಷ್ ಮಾಡಿ ಜಾಕ ಮಾಡಕ್ ಹೋಗ್ಬಿಡ್ತಾಳಕ್ಕೆ. ಅಂದ್ಕೂಡ್ಲೆ ಬಿಸಿನೀರ್ ಬಿಡ್ರಿ ಅಂತಂದು ಇವ್ರು ಹಂಗ ಕೂತಿದ್ರು. ಅಂದ್ಕೂಡ್ಲೆ ನಾ ಹೋಗಿ ಏನ್ ಮಾಡಿದ್ನಿ, ಗೀಸರ್ ಆನ್ ಮಾಡಿ ಬಿಸಿನೀರ್ ಬಿಟ್ಟು ಬಂದೆ. ಯಾಕಂದ್ರ ನಾವು ಸ್ಪರ್ಶಾಗ ತಂಡ ಐತ ಅಂತೇಳಿ ಗೀಸರ್ನಾಗ ಜಾಕ ಮಾಡಿಸ್ತೀವಿ. ಸೋಲಾರ್ನಾಗ ನೀರ್ ಕಾಯ್ವಲ್ವು. ಈಗ 1 ವಾರ ಆತ, ಯಾಕಂದ್ರ ಮಳಿ ಇರೋದ್ರಿಂದ ನೀರ್ ಕಾಯಂಗಿಲ್ಲ. ಬಿಸಿಲಿದ್ರ ನೀರ್ ಕಾದಿರ್ತೈತಿ, ಸೋಲಾರದ ನೀರ್ ಮಾಡಿರ್ತೀವಿ. ಮತ್ತೆ ಎಷ್ಟಾದ್ರೂ ಎಷ್ಟ ಲೇಟ್ ಆದ್ರೂ ಸ್ಪರ್ಶಾಗಂತ್ರು ಜಳಕ ಹಾಕಿ ಸಾಲಿಗೆ ಕಳಿಸ್ಬೇಕಂತ ಹೇಳಿ ಬಂದ ಇದನ್ನ ಇಟ್ಕೊಂಡೇವ್ ನಾವು, ಥೀಮ್ ಇಟ್ಕೊಂಡೇವ್. ಯಾಕಂದ್ರೆ ಅವಕ್ಕದ್ರ ರೂಢ ಬಿಡ್ಬೇಕು. ಮುಂಜಾನೆ ಕೂಡಲೇ ಬ್ರಷ್ ಮಾಡೋದು, ಜಳಕ ಮಾಡೋದು, ಪಾಟಿ ಮಾಡೋದು, ಇವೆಲ್ಲ ಅವಕ್ಕೆ ರೊಟೀನ್ಯಾಗ ಕುಂಡಿರ್ಬೇಕಂದ್ರೆ ಅವಕ್ಕೆ ಡೈಲಿ ಮಾಡ್ಸಬೇಕು. ಇಲ್ಲಿ ಬಿಡಿ ಇವತ್ತು ಮಾಡ್ಲಿಲ್ಲ ಹಂಗ ಹೋಗಿ ಜಳಕ ತಂಡ ಐತಿ ಅಂತ ಹೇಳಿ ನಾವ್ ಏನ್ರ ಒಂದ್ ದಿವ್ಸ ಹಂಗ ಕಳ್ಸಿದಂದ್ರೆ ಹುಡುಗರಿಗೆ ಅದು ಒಂಥರ ರೂಢ ಬಿದ್ದಂಗೆ ಆಕೈತೆ ಅಂತ ಹೇಳಿ ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ನಾವ್ ಏನ್ ಮಾಡ್ತೀವಿ, ನೀರ್ ಕಾಸಾದ್ರೂ ಜಳಕ ಹಾಕ್ಬೇಕಂತೇಳಿ ನೀರ್ ಕಾಸಕ್ಕೆ ಇಟ್ಟಿರ್ತೇವೆ ನಾವು ಯೂಶ್ವಲಿ. ಅದನ್ನ ಹೋಗಿ ನೀರು ಗೀಸರ್ ಆನ್ ಮಾಡಿ ನಾನು ಒಳಗ್ ಬಂದ ಸ್ಪರ್ಶಾಕ್ ಪೊಟ್ಟಿ ಮಾಡಕ್ ಕುಂದ್ರಿಸಿದ್ನಿ. ಇವ್ರು ಅಷ್ಟು ಅನ್ಕೊಡ್ದೆ ಬಾತ್ರೂಮ್ಗೆ ಹೋದ್ರೆ ನಾ ಬಾತ್ರೂಮ್ಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅದ ಇವ್ರು ಹೋಗಿ ಬಾಗ್ಲ ಹಾಕೊಂಡಾರ ಅಂದ್ರೆ ಗೀಸರ್ ಆನ್ ಇತ್ತ. ಇವ್ರು ಒಳಗ್ ಹೋಗ್ಯಾರ, ಮತ್ತ ಒಳಗ್ ಕೂತಾರ. ಒಂದ್ 5-10 ನಿಮಿಷ 5-10 ನಿಮಿಷ ಆಗೈತಿ. ಬಕೆಟ್ ಆಲ್ಮೋಸ್ಟ್ ತುಂಬಾಕ್ ಬಂದಿತ್ತು. ಅದ ಬಕೆಟ್ ಆಲ್ಮೋಸ್ಟ್ ತುಂಬಾಕ್ ಬಂದೈತಿ. ಯಾಕೋ ಸುಟ್ಟಂಗ್ ವಾಸನೆ ಬರಾಕತ್ತ. ನನಗೇನ್ ಅನಸ್ತ, ಹಿಂದ್ಗಡೆ ಮನಿ ಕಟ್ಟಾಕತ್ತಾರಲ್ಲ ಅಲ್ಲಿ ಅವ್ರ ಏನ್ರ ಕಸ ಗಿಸ ಹಸ್ತಿರ್ತಾರೆ. ಯೂಶ್ವಲಿ ಸುಟ್ಟು ವಾಸನೆ ಬರ್ತಿರ್ತೈತಿ. ಬೆಳಿಗ್ಗೆ ಎದ್ ಕೂಡ್ಲೆ ಯಾರ ಬಂಬ್ ಹಚ್ಚಿರ್ತಾರ ಅಂದ್ಕೂಡ್ಲೆ ಒಂಥರ ಏನೋ. ಆಮೇಲೆ ಏನ್ ಅನಿಸ್ತ, ಯಾಕೋ ಭಾಳ ಸುಟ್ಟು ವಾಸನೆ ಬರತೈತಿ. ರೂಮ್ ಎಲ್ಲ ಹೊಗಿ ಅನ್ಸಾಕತ್ತ.
ಹೋಗಿ ಅನ್ಸಕತ್ತ ಅಂದ್ಕೂಡ್ಲಿ ಏನ್ ಮಾಡಿದ್ನಿ ಬಡ ಬಡ ಅಂದ್ರೆ ಪೊಟ್ಟಿ ತಗೊಂಡ ಎದ್ದು ಬಂದೆ ನಾನು. ಸೊ ಎದ್ದು ಹೊರಗೆ ಬರ್ತೀನಿ, ಬಾಗ್ಲ ತೆಗೆದು ಕೂಡಲೇ ಲವ ಲವ ಹೊಯ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು. ನಾವು ಒಳಗದೇವಿ, ನಮ್ಗೆ ಇಬ್ರಿಗೆ ಗೊತ್ತಿಲ್ಲ, ಇವ್ರಿಬ್ರಿಗೆ ಏನೂ ಗೊತ್ತಿಲ್ಲ. ಮಾಡಾಕತ್ತೈತೆ ಅದು ಹಿಂಗ್ ಬಂದಿದ್ದೆ ಜಿಗಿದ್ ಕುಂತದ ನನಗ ಅಂದ್ರ ಮಾಡೋದಕ್ಕ ಶ್ವೇತಾ ಕರೆಂಟ್ ಬಂದ್ ಮಾಡ್ರಿ, ಕೆಳಗೆ ಯಾರ ಬಟನ್ ಬಂದ್ ಮಾಡ್ರಿ ಅಂತ. ನನಗೆ ಏನ್ ಮಾಡ್ಬೇಕು ಆ ಮೂಮೆಂಟ್ ನೋಡಿ ನನಗೆ ತಿಳಿದೇ ಇಲ್ಲ, ಯಾಕಂದ್ರೆ ಜೋರ್ ಬೆಂಕಿ ಫುಲ್ ಜೋರ್ ದಗದಗ ಅಂತ ನೀವೇನ್ ಫುಟೇಜ್ ನೋಡಿದ್ರಲ್ಲ ಆ ಫುಟೇಜ್ ಕಿಂತ ಜಾಸ್ತಿ ಬೆಂಕಿ ಎತ್ತಿತ್ತು ಆ ಟೈಮ್ನಾಗ. ಅದು ಒಮ್ಮೆ ಫುಲ್ ಆಗ ಹೀಟ್ ಆಫ್ ದಿ ಮೂಮೆಂಟ್ ಅಂತಾರಲ್ಲ ಸ್ಟಾರ್ಟ್ ಇರ್ತದ, ಆಗ ಹತ್ತದ ಬಗ ಬಗ ಹತ್ತು ಬಿಟ್ಟೈತಿ. ನನಗೆ ಏನ್ ಮಾಡ್ಬೇಕು ತಿಳಿವಲ್ತ. ಪಪ್ಪ ಬಂದ್ ಮಾಡ್ರಿ, ಅನ್ನ ಬಂದ್ ಮಾಡ್ರಿ ಅಂತ ವೈಕುಂತ ಕೇಳ್ಕೊಂತೀನಿ. ಅವ್ರಿಗೂ ತಿಳಿವಲ್ತ ಏನಾತ ಅಂತೇಳಿ, ಅವ್ರಿಗೂ ಎಲ್ಲ ಗಾಬರಿ ಮಾಡ್ಬಿಟ್ಟು ನಾನು. ನಾ ಒಳಗದೀನಿ, ನನಗೂ ಏನ್ ತಿಳಿದಿಲ್ಲ. ಸ್ಪರ್ಶನೂ ಫುಲ್ ಎದ್ರ ಬಿಟ್ಟಾಳ, ನಾನು ಕೈಕಾಲ್ ಗಡಗರ್ ನಡಗಾತ. ಮನುಷ್ಯಾಗ ಏನಾಕೈತಿ ಸಡನ್ ಆಗಿ ಇಂಥ ಸಿಚುವೇಶನ್ ನೋಡಿದ ಕೂಡಲೇ ಏನ್ ಮಾಡ್ಬೇಕನ್ನೋದು ತೋಚಂಗಿಲ್ಲ, ಬರಂಗೇ ಇಲ್ಲ. ನಾ ಅದ್ರೊಳಗೆ ಏನು ಮಾಡಿಲ್ಲ, ನನಗೆ ಏನೂ ತಿಳಿವಲ್ತು. ನನಗೆ ಸ್ಟ್ರಕ್ ಆಗಿಬಿಟ್ಟೆ. ನಬಡ ಬಡ ಹೋಗಿ ಮತ್ತೆ ಕೇಳಿದ್ರೆ ಪಪ್ಪ MCB ಬಂದ್ ಮಾಡಿದ್ರೆ ಯಾವ MCB ಬಂದ್ ಮಾಡ್ಬೇಕಂತ ತಿಳಿವಲ್ತು. ಮನೆಗೆ 2 ಮೀಟ್ರ್ ಅದಾವ. ಆಮೇಲೆ ಬಡ ಬಡ MCB ಬಂದ್ ಮಾಡಿದ್ರೆ ಬಂದ್ ಮಾಡಿದ ಕೂಡಲೇ ತಿಳಿವಲ್ತ. ಆಮೇಲೆ ಅಣ್ಣನ ಕರಿ ಅನ್ಕೊಂತ ಅಣ್ಣನ ಕರ್ಕೊಂಡ್ ಬಂದ್ ಕೂಡಲೇ ಅಣ್ಣ ಏನ್ ಮಾಡಿದ, ಇಲ್ಲಿ ಇಲ್ಲೊಂದು MCB ಅದಾವ, ಮತ್ತೆ ಇಲ್ಲಿ MCB ಬಂದ್ ಮಾಡಿ ಆಮೇಲೆ ಪಪ್ಪ ಏನ್ ಮಾಡಿದ್ರೆ ಅಷ್ಟ ಅನ್ಕೊಂಡು ಪಪ್ಪ ಮಮ್ಮಿ ಇಬ್ರು ಕೂಡಿ ಉಸುಕ್ ತಗೊಂಡ್ಬಂದಾರ ಕಸದ ಮರದಾಗ ತುಂಬ್ಕೊಂಡು. ಅವ್ರದ್ದು ಎಷ್ಟು ಮೈಂಡ್ ಇದನ್ನು ಫಾಸ್ಟ್ ಹೊಡೈತೆ ನೋಡ್ರಿ ಪಪ್ಪ ಮಮ್ಮಿ. ಅವ್ರಿಬ್ರು ಹೋಗಿ ಕಸದ ಮರದಾಗ ಉಸುಕ್ ತುಂಬ್ಕೊಂಡ್ ಬಂದಾರ, ಅದಕ್ಕೆ ಉಗ್ಗಿ ಬಿಟ್ರು. ಆಮೇಲೆ ಸ್ವಲ್ಪ ಉಗಿದ್ರೆ ಆಮೇಲೆ ಅನ್ನನೂ ಉಗಿದ. ಆಮೇಲೆ ಬೆಂಕಿ ಆರ್ತ. ಆಮೇಲೆ ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿದ್ವಿ ಅದನ್ನ ವಯರ್ಗಳು. ಅದು ಆ್ಯಕ್ಚುಲಿ ಯಾಕೆ ಹಂಗಾತ ಅಂತಂದ್ರೆ ಮನ್ಯಾಗ ವಯರ್ ಇತ್ತು. ಇದು ಈಗ ಮ್ಯಾಲಿಂದ ಕೆಳಗೆ ಶಿಫ್ಟ್ ಆದ್ವಲ್ಲ, ಅವಾಗ ಏನತ್ತ ಮನ್ಯಾಗ ವಯರ್ ಇತ್ತು. ಅದು ದಪ್ಪ ಇದ್ದಿದ್ದಿಲ್ಲ, ಭಾಳ ದಪ್ಪ ಇದ್ದಿದ್ದಿಲ್ಲ, ಭಾಳ ಸಣ್ಣ ಇದ್ದಿದ್ದಿಲ್ಲ, ಬಟ್ ನಡೀತಿತ್ತು ಅದು ವಯರ್. ಅಂದ್ಕೂಡ್ಲೆ ನಾವು ಅದನ್ನ ಹಾಕಿದ್ವಿ. ಬಟ್ ಅದೇನಾಗೈತಿ, ಲೋಡ್ ಜಾಸ್ತಿ ಆಗಿ ಅದಕ್ಕೆ ಕರೆಂಟ್ ಸಿಗ್ಬೇಕಾಗಿತ್ತು, ಕರೆಂಟ್ ಅದಕ್ಕೆ ಸಿಕ್ಕಿಲ್ಲ. ಇಲ್ಲ ಹಂಗಾಗಿರಂಗಿಲ್ಲ. ಅದು ವಯರ್ ದಪ್ಪ ಇರಂಗಿಲ್ಲಲ್ಲ, ಬಿಸಿ ಆಗ್ತೈತಿ ಭಾಳ. ಅದ್ರ ಮ್ಯಾಲಿನ ಕೋಟಿಂಗು ತೆಳ್ಳಗಿರ್ತೈತಿ. ಎಷ್ಟು ತೆಳಗ್ ವೈರ್ ಇರ್ತೈತೆ ಅಷ್ಟು ಕೋಟಿಂಗ್ನು ತೆಳಗಿರ್ತೈತಿ. ಅದು ಮೆಲ್ಟ್ ಆಗಿಬಿಟ್ಟೈತಿ. ಮೆಲ್ಟ್ ಆಗಿ ಒಂದಕ್ಕೊಂದು ಟಚ್ ಆಗೈತಿ. ಎಲ್ಲಿ ಟಚ್ ಆಗೈತಲ್ಲ ಆ ಟಚ್ ಆಗಿದ್ದ ಹೀಟಿಗೆ ಏನಾಗೈತಿ, ವಯರ್ ಕಾದೈತಿ. ಇನ್ನಟ್ಟು ವಯರ್ ಟಚ್ ಆಗಿ ಫೇಸ್ ನ್ಯೂಟ್ರಲ್ ಹಿಂಗೆ ಟಚ್ ಆಗಿ ಇನ್ನಷ್ಟು ಕಾದೈತಿ. ಕಾದ್ ಬೆಂಕಿ ಹತ್ತು ಬಿಟ್ಟೈತೆ ಅದಕ್ಕೆ. ಅಲ್ಲ ಪುಣ್ಯ ನನ್ನ ತಲೆ ಒಳಗೆ ಏನ, ನೀವು ಬಾತ್ರೂಮ್ಗೆ ಹೋದಾಗ ಸ್ಪರ್ಶಾಂದು ಆತ ಇವ್ರದ್ದು ಮುಗಿತೇನಿಲ್ಲ ಕೇಳ್ಬೇಕು, ಇನ್ನಿಕ್ಕಿಗೆ ಜಾಗ ಹಾಕ್ಬೇಕಂತ ಹೇಳಿ ಒಂದು 2 ನಿಮಿಷದಿಂದ ಹಿಂಗೆ ತಲೆಯಾಗ ಬಂದಿತ್ತು ನಂಗೆ, ಹೋಗ್ಬೇಕು ಇನ್ನೇನು ಬಾತ್ರೂಮ್ ಕಡೆ ಅಂತ ಹೇಳಿ. ಬಟ್ ಹೋಗ್ಲಿಲ್ಲ. ಹೋದ್ರೂ ಆಕಿನ ಎತ್ಕೊಂಡು ಹೋಗ್ಬೇಕ, ಯಾಕಂದ್ರೆ ಆಕಿ ಪೊಟ್ಟಿ ಮಾಡಿದ್ಲ ಅಂದ್ಕೂಡ್ಲೆ ಆಕಿನೂ ಕರ್ಕೊಂಡು ಹೋಗ್ಬೇಕ. ಇಲ್ಲ ಕಡಿಗೆ ಅಕ್ಕಿಯರ ಅಪ್ಪ ಅಂತ ಒಂದೊಂದ್ಸಲ ಬಾತ್ರೂಮ್ ಕಡೆ ಹೌದೌದು. ಅದು ಸೋರ್ ಬೀಳಾಕತ್ತಿತ್ರಿ, ಹಿಂಗ್ ಬೆಂಕಿ ಆಕಿ ಡ್ರೆಸ್ ಒಂದ್ ಸುಟ್ಟೈತಿ ಅಂತಂದ, ಆಕಿದ ಒಂದ್ ಡ್ರೆಸ್ ಸುಟ್ಟೈತಿ. ಏನ್ ಇನ್ಸಿಡೆನ್ಸ್ ಮಾರ, ಯಾಕರೆ ನಾ ಲೈಫ್ ಟೈಮ್ನಾಗ ನೆನಪರಲ್ದಂತ ಇನ್ಸಿಡೆನ್ಸ್ ಇದು. ಮನ್ಯಾಗ ಅದಕ್ಕೆ ಗೀಸರು ನೀರು ಕಾಸೋದು ಏನೇ ಇದ್ರು ಸಹಿತ ಬಾತ್ರೂಮಿಂದ ಹೊರಗಿಡ್ರಿ. ಇದು ನಮ್ದು ಎಷ್ಟು ಪಟ್ಟು ಚಲೋ. ಈಗ ಬಾತ್ರೂಮ್ ಬಿಟ್ಟು ಹೊರಗೈತಿ, ಮ್ಯಾಲಿದ್ದಾಗ ಬಾತ್ರೂಮ್ ಒಳಗೈತೆ. ಅದು ಒಳಗಿದ್ದಾಗ ಆಗಿತ್ತಂದ್ರೆ ನಾನು ಅಲ್ಲೇ ಒಯ್ಕೊಂತ ಶಿವ ಅಂತ ಹೋಗ್ಬಿಡ್ತಿದ್ದೆ. ಇದು ನೋಡ್ರಿ, ನಾನು ಬೆಳಿಗ್ಗೆ ಎದ್ದು ಅರ್ಬಿ ತೊಳೆದು ಹಾಕಿದ್ನಿ, ಇದು ಅದ್ರ ಮೇಲೆ ಸೋರಿ ಎಲ್ಲ ಹಂಗೆ ಇದಾಗೈತೆ. ಸ್ಪರ್ಶ ನಂಗೆ ನಾ ತೊಳೆದು ಹಾಕಿದ್ನಿ, ನಂಗೇನು ಗೊತ್ತಿತ್ತು ಅದು ಹಿಂಗೆ ಆಕೈತಂತೆ. ನನಗರ ಏನು ಗೊತ್ತಿತ್ತು ಬಾತ್ರೂಮ್ನಾಗ ಕೂತಾಗ ಹಿಂಗೆ ಆಕೈತೆ ಅಂತೇಳಿ. ಪುಣ್ಯ ಒಳಗಿಲ್ಲ, ಅದ ನಮ್ಮ ಪುಣ್ಯನ ಅಂತ ಹೇಳ್ಬೋದು. ಬಾತ್ರೂಮ್ ಒಳಗೆ ಹಾಕ್ಸಿದ್ವಂದ್ರ ಭಾಳ ಪ್ರಾಬ್ಲಮ್. ಅದಕ್ಕೆ ನೀವು ಎಲ್ಲ ಗಾಳಿನೂ ಆಡಂಗಿಲ್ಲ, ಏನಿಲ್ಲ. ಪ್ಲಾಸ್ಟಿಕ್ ಸುಟ್ಟು ವಾಸನೆಗೆ ನಮ್ಮ ಮನುಷ್ಯ ಅನ್ಕಾನ್ಶಿಯಸ್ ಆಗಿ ನಾ ಅಲ್ಲೇ ಬೀಳ್ತಿದ್ನೆ. ಫಸ್ಟ್ ಪಾಯಿಂಟ್ ಅಂದ್ರೆ ಅನ್ಕಾನ್ಶಿಯಸ್ ಆಗಿ ನಾ ಅಲ್ಲೇ ಬೀಳ್ತಿದ್ನಿ. ಆಮೇಲೆ ಎದ್ದು ಬಂದು ಚಿಲ್ಕತೆ ಹಾಕಿದ್ದಿಲ್ಲ, ಬೆಂಕಿ ಹರ್ಸಕ್ ಹಾಕಿದ್ದಿಲ್ಲ. ಅದು ಬೆಂಕಿ ಎಲ್ಲರ ನನ್ನ ಮೈ ಮೇಲೆ ಬಿದ್ದಿತ್ತಂದ್ರೆ ಕರೆಂಟ್ ಶಾಕ್. ಅಲ್ಲಿ ಬಿಡು, ಬೆಂಕಿ ಬಿತ್ತಂದ್ರೆ ಇನ್ನೂ ಒಂದು ಶಾಕ್ಗೆ ಕಲ್ಲೆ ಹಿಡ್ದಿತ್ತಂದ್ರೆ ಅಲ್ಲೇ ನಾ ಅಲ್ಲೇ ಕೂತ್ ಒಯ್ಕೋತಿರ್ತಿದ್ನಿ, ಇವ್ರಿಗೆ ಇಲ್ಲೇ ಒಳಗೆ ಕೂತಿರ್ತಿದ್ದೆ. ಯಾಕಂದ್ರೆ ನಮ್ಮ ಸ್ಪರ್ಶಗೂ ಪೊಟ್ಟಿ ಕೂತ್ಲ ಮೊಬೈಲ್ ಬೇಕು, ಫುಲ್ ಸೌಂಡ್ ಬೇಕು. ಇಲ್ಲ ಆಕಿ ಇವತ್ತು ಹಂಗ ಕೂತಿದ್ಲ, ಏನೂ ಆವಾಜ್ ಇದ್ದಿದ್ದಿಲ್ಲ. ಅಲ್ಲ ಆದ್ರೂ ಮುಂಜಾನೆ ಗದ್ಲು ಸೌಂಡ್ ಏನ್ರ ಇದ್ದೇ ಇರ್ತಾವಲ್ಲ, ನಾವು ಬಾತ್ರೂಮ್ನಾಗ ಒದರಿದ್ರೆ ಎಲ್ಲಿ ಕೇಳಿಸ್ಬೇಕು ನಿಮ್ಗೆ. ನಮ್ಮ ಟೈಮ್ ಚಲೋ ಐತೆ ಅಷ್ಟ. ದೇವ್ರ ಪುಣ್ಯ, ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ್ಲೇನೆ ಇವತ್ತು ಅದೇನೋ ಉಳ್ಕೊಂಡೈತೆ ಅದು. ಇಲ್ಲ, ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ಎಲ್ಲರ ಆಶೀರ್ವಾದಲೇ ಆರಾಮದೇವಿ. ಸೊ ನೀವು ಬಿ ಕೇರ್ಫುಲ್ ಆಗಿರ್ರಿ, ಬಾತ್ರೂಮ್ನಾಗ ಗೀಸರ್ ಹಚ್ಚಿಸ್ಬೇಡ್ರಿ. ಆಮೇಲೆ ಅದು ನೀರಿನ ಕಾಯಿಲ್ ಅದು ಯೂಸ್ ಮಾಡ್ತಾರೆ ಕೆಲವೊಬ್ಬರು ಮನ್ಯಾಗ, ಭಾಳ ಡೇಂಜರ್. ಹುಡುಗರು ಇದ್ರಂತ್ರ ಪಟ್ನ ಹೋಗಿ ಮುಟ್ಟಿದ್ರಂದ್ರ ಭಾಳ ಡೇಂಜರ್, ಕರೆಂಟ್ ಹೊಡಿತೈತೆ. ಅದಕ್ಕೆ ಇನ್ ಮುಂದಿಂದ ಏನಾರ ಯಾಕೆ ಆಗೋಲ್ತಕ್ಕ ಬಿಸಿನೀರು ಹೆಂಗಾರ ಮಾಡಿದ್ರಾತ, ಬಟ್ ಗೀಸರ್ ಅಂತೂ ಬೇಡ. ಯಾಕೋ ಮತ್ತೇನು ಹಂಗೇನಿಲ್ಲ, ಬಟ್ ಅದನ್ನ
ಹೆಂಗೆ ಅದನ್ನ ಹೆಂಗೆ ಯೂಸ್ ಮಾಡ್ಬೇಕು ಹಂಗೆ ಯೂಸ್ ಮಾಡ್ಬೇಕು. ನಾವು ಸಣ್ಣ ವೈರ್ ಹಾಕಿದ್ವಲ್ಲ, ನಮ್ದು ತಪ್ಪಿತ್ತು ಅದ್ರೊಳಗೆ. ಅದಕ್ಕೆ ಈಗ ದಪ್ಪನ ವೈರ್ ತಂದು ಹಾಕ್ತೇವಿ. ಈಗ ಅದ ಗೀಸರ್ ಬರಂಗಿಲ್ಲ ಈಗ. ಅದಕ್ಕೆ ಗೀಸರ್ ಸುಟ್ಟಿಲ್ಲ, ಹಾ ಕರೆಂಟ್ ವೈರ್ ಅಷ್ಟ ಸುಟ್ಟೈತದ. ಗೀಸರ್ಗೇನೂ ಆಗಿಲ್ಲ. ಗೀಸರ್ಗೆ ಏನಾಗಿರಂಗಿಲ್ಲ. ಒಂದ್ಸಲ ಬಿಚ್ಚಿಸ್ ನೋಡಿಸ್ಬೇಕು ಅದನ್ನ ಕರೆ. ಅದ ಗೀಸರ್ ಒಂದ್ಸಲ ಅದನ್ನು ಸರ್ವಿಸಿಂಗ್ ಕೊಟ್ಟು ನೋಡ್ಬೇಕು ಏನಾಗೈತಿ ಏನಿಲ್ಲ ಅಂತೆ ಒಳಗ. ನಮ್ಮ ಅಣ್ಣಾರ ಈಗ ಬಂದ್ರ, ಯಾಕೆ ಬಂದ್ರ ಇಷ್ಟಲಗು ಕಿಡ್ಡನ್ ಕರ್ಕೊಂಡು ಹಾಕಿರ್ಬೇಕು, ಬುಕ್ಸ್ ಏನೋ ಚೇಂಜ್. ನಮ್ಮ ಅಣ್ಣಾರ ಮನ್ಯಾಗ ಅದಾರ ಅಂದ್ರೆ ಒಬ್ರು ಎಲೆಕ್ಟ್ರಿಷಿಯನ್ ಅದಾರ ಅಂದ ಕೂಡಲೇ ನಮಗೇನೆ ಒಂದು ಸ್ವಲ್ಪ ಏನಂತಾರೆ ಅದಕ್ಕೆ ಕಾನ್ಫಿಡೆನ್ಸ್, ಹಂಗೇನಾಗಿರಂಗಿಲ್ಲ ಅಂತೇಳಿ. ಇಲ್ಲ ಯಾರೇ ಆಗಿದ್ರೆ ಗಾಬರಿ ಆಗಿ ಲಬಲ ಹೊಯ್ಕೊಂಡು ಓನ್ಯಾನ್ ಮಂದಿನ ಗೊಳ ಮಾಡೋದು. ನಿಮ್ಗೆ ಯಾರಿಗಾರ ಮನ್ಯಾಗ ನಾಲೆಜ್ ಇದ್ರ ಹಂಗೆ ಮಾಡ್ರಿ, ಇಲ್ಲಾಂದ್ರೆ ಅಲ್ಲಿ ಬಡ ಬಡ ಹೊಯ್ಕೊಂಡು ಓನ್ಯಾನ್ ಮಂದಿನ ಗೋಳೆ ಮಾಡ್ರಿ. ಯಾರ ಒಬ್ರು ತಿಳಿದವ್ರು ಬಂದು ಏನ್ರ ಮಾಡ್ತಾರ ಸಹಾಯ. ಯಾಕಂದ್ರೆ ಕೈಲಿ ಅದು ಮುಟ್ಟಾಕ್ ಹೋದ್ರೆ ಭಾಳ ಡೇಂಜರ್. ನಾ ಏನ್ರ ಹೋಗಿದ್ದೆ ಅಂತಿಕೋ, ಉರಿ ಹತ್ತಿತ್ಲ ಅಂತ ಅದನ್ನ ಹಿಂಗೆ ಬಂದ್ ಮಾಡಕ್ ಹೋಗಿದ್ನಿ. ನನ್ನ ತಲೆಯಾಗ ಹಂಗೆ ಇರ್ತಿತ್ತು ಕರೆನ. ಅದನ್ನ ಹೋಗಿ ತಡಿ ಉರಿ ಹತ್ತೈತಿ, ನೀವು ಬಂದ್ ಮಾಡ್ರಿ ತಲೆ ಸಾಕತ್ತೈತೆ ಅಂತ ಹೇಳ. ನೆಕ್ಸ್ಟ್ ಟೈಮ್ ಮನ್ಕಾಲ್ ಬರ್ತೇನೆ ನಿನ್ಗೆ. ನೀವು ಬಂದ್ ಮಾಡ್ರಿ ಅನ್ನತ್ತಿದ್ರಲ್ಲ, ನನ್ನ ತಲೆ ಒಳಗೆ ಅದ ಗೀಸರ್ ಬಟನ್ ಬಂದ್ ಮಾಡ್ಬೇಕನ್ನ ಅನ್ನೋದು ನಂದು. ನಸೀಬ್ ನಾ ಕೆಳಗೆ ಓಡೋಕೆ ನೀಕಿ ಬಂದ್ ಮಾಡಕ್ ಹೋಗಿಲ್ಲ ಅಲ್ಲಿ. ಹೋಗಿ ನೋಡಿದ್ನಿ ಉರಿ ಹತ್ತಿತ್ತಲ್ಲೇ, ಅಂದ್ ಕೂಡಲೇ ಸುಮ್ಮಾದ್ನಿ ನಾ ಸ್ಪರ್ಶ ಐತ್ಲ ಅಂತ ಹೇಳಿ. ಇಲ್ಲಂದ್ರೆ ಬಟನ್ ಅರ್ಸಕ್ ಹೋಗಿದ್ದೆ. ಇಲ್ಲ ಹಂಗೇನಿಲ್ಲ ಶಾನೆ ನಾನು. ನೋಡ್ರಿ ನಾನು ಈಗ ಸ್ಪರ್ಶಾಂದ ಒಂದು ಅಂಗಿ ಕಟ್ ಮಾಡಿಟ್ಟೇನೆ, ಅದನ್ನ ಹೊಲ್ದು ಬರ್ತೇನೆ. ಕೆಲಸ ಮುಗಿಸ್ಕೋರಿ. ಇವತ್ತು ಆ್ಯಕ್ಚುಲಿ ಹೊರಗೆ ಹೋಗ್ಬೇಕನ್ನೋದೊಂದು ಪ್ಲ್ಯಾನ್ ಇತ್ತು, ಬಟ್ ಈ ಇನ್ಸಿಡೆನ್ಸ್ ಆಯ್ತು. ಇವತ್ತು ಶ್ವೇತಾಗ ಸರ್ಪ್ರೈಸ್ ಕೊಡ್ಬೇಕನ್ನೋ ಒಂದು ಪ್ಲ್ಯಾನ್ ಇತ್ತು ನನಗೆ. ಹೊರಗೆ ಹೊಂಟಿದ್ವಿ ನಾವು, ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹೋಗಂಗಿಲ್ಲ. ನಾಳೆ ಹೋಗ್ತೇವಂತ. ನಾಳೆ ಎಲ್ಲಿ ಹೊಂಟೇವೆ ಅನ್ನೋದನ್ನು ತೋರಿಸ್ತೀನಿ. ನಮ್ಮ ಬೆಳಗಾವಿನಾಗ ಒಂದು ಸಣ್ಣ ಕಾಶ್ಮೀರ ಐತಿ, ಅದಕ್ಕೆ ಕರ್ಕೊಂಡು ಹೋಗ್ತೇನೆ ನಾನು ನಾಳೆ. ಇವತ್ತು ಕರ್ಕೊಂಡು ಇಲ್ಲ ಇಲ್ಲೊಂದು ಸಣ್ಣ ಮಿನಿ ಕಾಶ್ಮೀರ ಐತಿ, ಅಲ್ಲಿ ಕರ್ಕೊಂಡು ಹೋಗ್ತೇನೆ ನಾಳೆಗೆ. ಶ್ವೇತಾಗ ಭಾರಿ ಚಂದ ಐತಿ ಸ್ಪಾಟ ನೋಡುವಂಥದ್ದು, ಮಸ್ತ್ ಐತೆ. ಹೋಗೋಣ ನಾಳೆ ಹೋಗೋಣ, ಸಂಡೇ ಹೋಗೋಣ. ಯಾಕಂದ್ರೆ ಮಸ್ತ್ ಪರ್ಸನ್ ಶೂಟಿಂಗ್ ಮಾಡಿಸ್ಬೇಕು ಅದಕ್ಕೆ. 12:30 ಬರ್ತಾಳ, ಅವಾಗ ಹೋಗುದು. ಡಬ್ಬಿ ಕಟ್ಕೊಂಡು ಹೋಗೋಣ ಮನ್ಯಾಗಿಂದ. ನೋಡೋಣ ಅಂತ ಒಂದ್ಸತಿ ನೋಡಿನಿ ಆ ಪ್ಲೇಸ್. ಹಾ ನೆನಪಿದೆ, ಮದ್ವೆ ಸ್ಟಾರ್ಟಿಂಗ್ ಏನ್ರ ಹೋಗಿರ. ಹೌದಿಲ್ಲ, ಎತ್ತರ ಗುಡ್ಡದ ಮೇಲೆ ಸೈಕಲ್ ಹಿಡ್ಕೊಂಡು ನೆನಪಂತ ಭಾರಿ ಇದೆ ಪ್ಲೇಸ್. ಅದ್ ಪ್ಲೇಸ್ ನೀವು ನೋಡ್ಬೇಕ, ಡೆಫಿನೆಟ್ಲಿ ತೋರಿಸ್ತೀನಿ. ನಾಳೆ ಬ್ಲಾಗ್ ಮಿಸ್ ಮಾಡಕ್ ಹೋಗ್ಬೇಡಿ. ಈಗ ಸ್ಪೆಷಲಿ ಮಳೆಗಾಲದಾಗ ಹೋಗ್ಬೇಕಾ, ನಾಳೆ ಹೋಗಿ ಬರೋಣ್ರಂತ. ಭಾರಿ ಐತೆ. ನಮ್ಮ ಬೆಳಗಾವಿಯಿಂದ ಒಂದು 5-6 ಕಿಲೋಮೀಟರ್, ಒಂದು 10 ಕಿಲೋಮೀಟರ್ ಒಳಗೆ ಐತೆ ಬಸ್. ನಾನು ನನ್ನ ಕೆಲಸ ಮುಗಿಸ್ಕೋತೇನೆ, ನೀವು ನಿಮ್ ಕೆಲಸ ಮುಗಿಸ್ಕೋರಿ. ಬಾಯ್ ಬಾಯ್. ಬಾಯ್ ಬಾಯ್. ಏನ್ ಮಾಡಕ್ಕೆ ಸ್ಪರ್ಶು ಏನ್ ಹಾಕೊಂಡಿ? ಯಾಕೆ ಕೆಳಗಿಂದ ಮೇಲೆ ಹಾಕೋದಂತ್ರ ಅದನ್ನ. ಶೂ ಮಾಡ್ಬೇಕಂದ್ರೆ ಪೂರಾ ಹಂಗೆ ಬರೆ ಬಟ್ಲ ನಿಂದ್ರಸ್ತದ ನಕ್ಕಿನ. ಪಾಪ ಡ್ರೆಸ್ ಚೇಂಜ್ ಮಾಡಿದಿಲ್ಲ, ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಚೆನ್ನಾಗಿ ಏನಿದೆ, ಚೆನ್ನಾಗಿ ಜಿಪ್ ಮುಂದೆ ಅಯ್ಯ ಹೋಗವಲ್ತದಕ್ಕಿ ಕುಂಡ್ರವಲ್ತ ಅಷ್ಟು ಫಿಟ್ ಮಾಡ್ಯಾಳ. ತನ್ನಂಗ ಒಟ್ಟು ಪಿಟಿ ಪಿಟಿ ಹೊಲ್ದ್ಬಿಟ್ಟ. ಅದು ಚೆನ್ನಾಗಿತ್ತು ಬಿಡುವ. ಇವತ್ತು ನಾವು ಕರ್ಕೊಂಡ್ ಬಂದೇಕಿನ ಶಾಲೆಯಿಂದ. ಮಮ್ಮಿ ಬಂದಿಲ್ಲ ಅಂತ ಕೇಳ್ತಾ, ಅಮ್ಮ ಬಂದಿಲ್ಲ ಅಂತಾಳೆ. ನೋಡ್ರಿ 3 ಮಂದಿ ರೆಡಿಯಾಗಿ ಹೊಂಟ್ವಿ. ಎಲ್ಲೇ ಏನು ಅಂತ ಹೇಳಿ ನಿಮ್ಗೆ ಹೇಳ್ತೇನೆ ಅಂತ. ಫಸ್ಟಿಗೆ ನಮ್ಮ ಸ್ಪೆಷಲ್ ಸ್ಕೂಲ್ ಕಡೆ ಹೊಂಟಿವಿ. ಯಾಕಂದ್ರೆ ಮುಂಜಾನೆ ಶೂಸ್ ಹಾಕೊಂಡು ಹೋಗಿದ್ಲ, ಬಿಟ್ಟು ಬಂದಾಳ. ಹಂಗಾಗಿ ಅದನ್ನ ತೊಗೊಂಡು ಹೋಗ್ಬೇಕಂತ ಹೇಳಿ ಬಂದೇವಿ. ನೋಡೋಣ ಸಿಗ್ತಾವ ಇಲ್ಲ ಅಂತ ಹೇಳಿ. ಸಿಕ್ಕುವ ಶೂಸ್ ಬಿಟ್ಟು ಹೇಗಿದ್ರಿ? ನೀವು ಬಿಟ್ಟು ಬಂದಿರ, ಅಕ್ಕಿ ಅಲ್ಲ. ಅಕ್ಕಿ ಪಾಪ್ ಹೇಳಿದ್ರೆ ಹಾಕೋತಿದ್ಲ. ಸರಿ ಚಿನ್ನು, ಸರಿ ಬಾಪ ಈ ಕಡೆ. ನೋಡ್ರಿ ಈಗ ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ, ಎಲ್ಲಿ ಬಂದೇವ್ರಿ ಪ್ರವೀಣ್ ಅವ್ರೆ? ಇದು ವಿಜಯ ಪ್ರಸಾದ ವೆಜ್ ಆ್ಯಂಡ್ ನಾನ್ ವೆಜ್. ಇದು ಪ್ರಮೋಷನ್ ಮಾಡಿದಂಗೆ ಆಕೈತಿದ. ನಾವು ಒಂದು ಪ್ರೈವೇಟ್ ಥಿಯೇಟರ್ ಐತಿ, ಸೊ ಅದು ಓಪನಿಂಗ್ ಬಂದೇವಿ. ಸೊ ಗೆಸ್ಟ್ ಆಗಿ ಕರ್ದಾರ ಪವನ್ ಅವ್ರಿಗೆ, ಆಮೇಲೆ ಶ್ವೇತಾ ಅವ್ರಿಗೆ, ನಮಗ, ಆಮೇಲೆ ಇಲ್ಲಿ ಪ್ರೀತಿ ಅವ್ರು ಬಂದಾರ. ನಮಸ್ಕಾರ ರೀ, ಹೆಂಗದ್ರಿ? ಏನ್ ಕಲರ್ ಚೇಂಜ್ ಆಗ್ಬಿಟ್ಟದ್ರಲ್ಲ ಕೂದ್ಲದ? ಅದು ಮೊನ್ನೆ ಪ್ರಮೋಷನ್ ಫ್ರೀ ಆಗಿ ಮೆನ್ಷನ್ ಮಾಡೋದು ಬೇಕಾಗಿತ್ತ ಬಿಡಿ ಅಂತೇಳಿ ಸುಮ್ಮನೆ ಇರ್ಬೇಕು ಬೇಡ. ಇಲ್ಲ ಎಲ್ಲ ಅವ್ರಿಗೂ ಗುರ್ತಿರ್ತೈತಿ, ನಮ್ಮ ವೀಕ್ಷಕರಿಗೂ ಗುರ್ತಿರ್ತೈತಿ. ನಮ್ಮ ಶ್ವೇತಾ ಮೇಡಮ್ ಅವ್ರು ಎಲ್ಲಿ ಗಾಯಬಾದ್ರೆ? ಓಹೋ ಪಾಪುಗ್ ಶೂ ಮಾಡ್ಸತ್ತಾರ.
ಆತಿಲ್ರಿ ಮೇಡಮರ ಬರ್ರಿ ಪಟ್ ಅಂತ ಬರ್ರಿ ನೋಡ್ರಿ ನಮ್ಮ ಸ್ಪರ್ಶ ಅವರು ಪ್ಯಾಂಟ್ ಶರ್ಟ್ ಹಾಕೊಂಡು ಸೂಪರ್ ಕಾಣತ್ತಾರ ಸುಬ್ಬ ಅಂತ ಬ್ಯಾಕ್ ಓಡಿ ಹೊತ್ಲೇ ಇಲ್ಲ ಒಂದು ಬರ್ರಿ ಮೇಲೆ K22 ಅಂತೇಳಿ ಶ್ವೇತಾ ಎಲ್ಲಿ ಬಂದಿರಿ K22 ಎಸ್ ಪ್ರೈವೇಟ್ ಥಿಯೇಟ್ರಿಗೆ ಬಂದೆ ನೋಡ್ರಿ ಇವತ್ತು ನಾವು ಪಿಕ್ಚರ್ ನೋಡಕ್ ಬಂದೇವಿ ಇಲ್ಲಿ ಐದಾರು ಜನ ಇದ್ರ ಆರಾಮ್ ಫ್ರೆಂಡ್ಸ್ ಕುಂತ ಫಸ್ಟ್ ಕ್ಲಾಸ್ ಎಂಜಾಯ್ ಮಾಡೋಂಗೈತಿ ಚಲೋ ಮಾಡ್ಯಾರಲ್ಲ Congratulations for your news video. ಮಾಡಿದ್ದೀರಿ ಹೇಗೆ ಆಲ್ ದ ಬೆಸ್ಟ್ ಹಾಂ 100% ನೋಡ್ರಪ್ಪ ನಮ್ಮ ಬೆಳಗಾವಿ ಒಳಗೆ K22 ಅಂತೇಳಿ ಹೊಸದಾಗಿ ಏನಿದೆ ಮಿನಿ ಥಿಯೇಟರ್ ಅಲ್ಲ ಮಿನಿ ಥಿಯೇಟರ್ ಆಗೈತಿ ಜಬರ್ದಸ್ತ್ ಐತಿ ಎಲ್ಲಪ್ಪ ಅಂತಂದ್ರೆ ಅಪೋಸಿಟ್ ಆಫ್ ದೊನ್ನೆ ಬಿರಿಯಾನಿ ಇದು ಯಾವ ಆರ್ಕೆಡ್ ರೀ ಪ್ರವೀಣ್ ರಾಮದೇವ್ ಆದಿತ್ಯ ಆರ್ಕೆಡ್ ಬ್ಯಾಕ್ ಸೈಡ್ ರಾಮದೇವ್ ಸರ್ಕಲ್ಗೆ ಜಬರ್ದಸ್ತ್ ಸೌಂಡ್ ಇಫೆಕ್ಟ್ ಐತಿ ಆಮೇಲೆ ಸ್ಕ್ರೀನ್ ಕ್ವಾಲಿಟಿ ಆಗಿರ್ಬೋದು ನಮಗಂತೂ ದೊಡ್ಡ ಥಿಯೇಟರ್ನಾಗ ಹೋಗಿ ಕೂತ್ ನೋಡ್ದಂಗೆ ಆತ ಬಟ್ ಪ್ರೈವೇಟ್ ಆಗಿತ್ತಲ್ಲ ಅದ ಸ್ಪೆಷಾಲಿಟಿ ಐತಿ ಸೊ ನೀವು ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾವಾಗ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಂತಂದ್ರೆ ಇಲ್ಲಿ ಬರ್ರಿ ಎಂಟರ್ಟೈನ್ಮೆಂಟ್ ಮಾಡ್ಕೋರಿ ಮಸ್ತ್ ಮಜಾ ಮಾಡಿ ನೀವು ಹೋಗ್ಬೋದು ಮತ್ತು ಇಲ್ಲಿ AC ಐತಿ ಆಮೇಲೆ ಮತ್ತೇನೇನು ಫೆಸಿಲಿಟೀಸ್ ನನಗೂ ಕ್ಲಿಯರ್ ಆಗಿ ಗೊತ್ತಿಲ್ಲ ಬಟ್ ಇಲ್ಲಿ ಒಂದ್ಸಲ ಬಂದು ಡೆಫಿನೆಟ್ಲಿ ವಿಸಿಟ್ ಮಾಡ್ರಿ ಎಸ್ ಎಲ್ಲರೂ ಅತ್ಯವಶ್ಯಕ ಬರ್ರಿ ಇಲ್ಲಿ ನೋಡ್ರಿ ನಮ್ಮ PS ಪ್ರವೀಣ್ ಅವರು ಬಂದಾರ ಇವತ್ತ ಆಮೇಲೆ ಪ್ರೀತಿ ಅವರು ಬಂದಿದ್ರು ಅವರು ಹೋದ್ರು ಆಮೇಲೆ ಈಚೆ ಕಡೆ ಬೆಳಗಾವಿ ಮಯ್ಯ ಅವರು ಬಂದಾರ ಸೊ ಆಲ್ಮೋಸ್ಟ್ ಎಲ್ಲ ಸೆಲೆಬ್ರಿಟಿಗಳು ಬಂದಾರ ಬೆಳಗಾವಿಯಿಂದ ನೋಡ್ರಿ ಈಗ ನಾವು ಮನೆ ಕಡೆ ಹೋಗೋಣ ಅಂತ ಆಮೇಲೆ ಈ ವಿಡಿಯೋ ಕೆಳಗೆ ಈ ಥರ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀವಿ ಲಿಂಕ್ ಕ್ವೆಶನ್ ಆಗಲಿ ಡೀಟೇಲ್ ಆಗಿ ಹಾಕಿರ್ತೀವಿ ಎಸ್ ಸೊ ಬರ್ರಿ ಉಪಯೋಗ ತಗೋರಿ ಧನ್ಯವಾದಗಳು ಶುರು ಬಾಯ್ ಮಾಡ ಆಲ್ ದ ಬೆಸ್ಟ್ ಒನ್ಸ್ ಅಗೇನ್ ಕೊಡಂಗಿಲ್ಲ ಆಲ್ ದ ಬೆಸ್ಟ್ ಇದೆ ಮತ್ತೆ ಹೋಗಕ್ಕೆ ಕೊಡಲ್ಲ ಇರ್ತು ಅಷ್ಟೇ ಸಾಕು ಬಾಯ್ ಬಾಯ್ ನೋಡ್ರಿ ಈಗ ಇಲ್ಲಿ ಬಂದು ಮುಗಿಸ್ಕೊಂಡು ಮೌಂಟೇನ್ ಡ್ಯೂ ಕುಡಿಯತ್ತೀವಿ ಯಾಕಂದ್ರೆ ಕಾರ್ ಪಾರ್ಕ್ ಮಾಡಿದ್ವಿ ಅವ್ರಿಗೆ ಬಿಲ್ ತೋರಿಸ್ಬೇಕಲ್ಲ ಅಲ್ಲೆಲ್ಲ ಹೋಗಿ ಓಪನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಿಲ್ ತೋರ್ಸಕ್ಕೋಸ್ಕರ ಚಾ ಕೇಳಿದ್ವಿ ಚಾ ಇದ್ದಿದ್ದಿಲ್ಲ ಅದಕ್ಕೆ ಮೌಂಟೇನ್ ಡ್ಯೂ ಹೌದು ಹೆಂಗ್ರಿ ಪ್ರವೀಣ್ ಅವ್ರೆ ಇದಕ್ಕೆ ಜುಗಾಡ್ ಅಂತಾರ್ರಿ ಕಾರ್ ಪಾರ್ಕ್ ಮಾಡೋ ಜಾಗ ಇರಲಿಲ್ಲ ಯಾವ್ದಾರ ಒಂದು ಹೋಟೆಲ್ ಕಡೆ ಬಂದು ಕಾರ್ ಪಾರ್ಕ್ ಮಾಡಿದ್ವಿ ಈಗ ಹೋಗುವಾಗ ಅವ್ನು ಪಕ್ಕ ಬಿಲ್ ಕೇಳ್ತಾನೆ ನಮಗೆ ಚಾ ಕೇಳಿ 15 ರೂಪಾಯಿ ಚಾ ಅಂತ ಅದೇನು ಸಿಗಲಿಲ್ಲ ಡ್ಯೂ ತೊಗೊಂಡೇವಿ ಇದನ್ನ ಬಿಲ್ ತೆಗಿಸ್ಕೊಂಡು ತೋರಿಸ್ತೇವೆ ಬಿಲ್ ತಗೋಪ್ಪ ಅಂತೇಳಿ ಇಲ್ಲ ಪಾಪ ಏನಂದ ಸೆಕ್ಯೂರಿಟಿಗಳ ಇಲ್ಲ ನನ್ನ ಕೆಲಸದಿಂದ